ದಿನಾ ಕನಸಿನ್ಯಾಗ ಬರುತ್ತಾನ ಅವನ ಬಯಸಿ ಬೆಂದೈತಿ ಮನ ಶಿವಾನಿನ ದೈತ ಕರುಣ ಹೆಣ್ಣು ಬಾಳು ಕಣ್ಣೀರೇನ ಹೆಣ್ಣು ಬಾಳು ಕಣ್ಣೀರೇನ. ನಮ್ಮಪ್ಪನ ಹತ್ರ ಒಂದು ಮೈಕ್ ಇಲ್ಲ, ಏನಿಲ್ಲ. ನಮ್ಮಪ್ಪ ದೊಡ್ಡ ಸಿನಿಮಾ ಸ್ಟಾರ್ ಅಲ್ಲ. ಆದ್ರೆ ರಂಗಭೂಮಿಯ ಪ್ರತಿಯೊಬ್ಬ ಕಲಾವಿದನು ಕೂಡ ಪ್ರತಿ ನಾಟಕಕ್ಕೆ ಅವನು ಹೊಸ ವಿದ್ಯಾರ್ಥಿ. ಯಾಕಂದ್ರೆ ಸಿನಿಮಾ ಅಂದ ಕೂಡಲೇ ನಮ್ಮ ಕಣ್ಣಿಗೆ ಕಾಣೋದು ಸ್ಟಾರ್ಗಳು ಮಾತ್ರ. ಸ್ಟಾರ್ ಬದುಕನ್ನ ನೋಡಿ ನಾನು ಹಂಗ ಆಗ್ತೀನಿ ಅಂತ ನಾವು ಬರ್ತೀವಿ. ಕೆಲವೊಬ್ರು ಇರ್ತಾರಣ, ಇಲ್ಲಿಂದ ನೋಡೋರ್ಗೆ ಗಾಂಧಿನಗರ ತುಂಬಾ ದೊಡ್ಡದಣ. ಸೊ ಅಲ್ಲಿ ಇರೋರಿಗೆ ಗಾಂಧಿನಗರ ಯಾಕಲೇ ಡಿಗ್ರಿ ಓದದೇ ಇದ್ರು ಕೂಡ, PhD ಮಾಡದೇ ಇದ್ರು ಕೂಡ ಅಪ್ಪನ ಕಂಠ ಒಂದು PhDಗಿಂತ ಮೀರಿದ್ದಿತ್ತು. ಯಾಕಂದ್ರೆ ರಂಗಭೂಮಿ ನಟ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯರಾಗ್ತೀವಿ. ಸೊ ಬೆಂಗಳೂರಿಗೆ ಬಂದ ಹೊಸತರಲ್ಲಿ 6 ತಿಂಗಳು ಕೆಲಸ ಇಲ್ಲ. 6 ತಿಂಗಳು ಕೆಲಸ ಇಲ್ಲ, ರೂಮ್ಸ್ ಇಲ್ಲ ಅಂದ್ರೆ ನಾನು ಎಲ್ಲಿ ಮಲ್ಕೋಬೇಕು? ಚೂರು ಚೂರಾಯಿತಲ್ಲೋ ರೈಚೂರು, ಚೋರರ ಪಾಲಾಯಿತೋ ರಾಯಚೂರು. ಎಲ್ಲ ಇಡೀ ರಾಯಚೂರಿನ ಇತಿಹಾಸ ಹೇಳ್ತದೆ. ವಾರ್ಡನ್ ಬರ್ತಾನಂದ್ರೆ ಹೊರಗೆ ಬರ್ತಿರ್ಲಿಲ್ಲ. ಯಾವ ನೀನು ಅಂತ ಕೇಳ್ಬಿಡೋದು, ಯಾವ ನೀನು ಅಂತ ಕೇಳ್ಬಿಡೋದು. 6 ತಿಂಗಳು ಒಬ್ಬ ತಾಯಿ ಮಕ್ಕಳನ್ನ ಹೇಗೆ ನೋಡ್ಕೊಂತಾರಲ್ಲ ಹಂಗ ನೋಡ್ಕೊಂಡ ಅವ್ನ ಗೆಳೆಯ. ಲೆಕ್ಕ ಪತ್ರಗಳು. ನಾನು ಕೋಪ ಮಾಡ್ಕೊಂಡ್ರಂಗ ನಾಯಿ ಬೊಗಳ್ತದ. ನನಗೇನು ಗೊತ್ತಿತ್ತು? ನನಗೇನು ಗೊತ್ತಿತ್ತು ಹೇಳು? ಬೊಗಳ್ತೀಯೇನೋ ವಿಕ್ರಮರಾಜಯ್ಯ. ಇದು ಕೋಪ. ಇದಿಲ್ಲ. ಹಸುವಿಗೆ, ದುಡ್ಡಿಗೆ, ಕಷ್ಟಗಳಿಗೆ ಕಣ್ಣೀರು ಹಾಕಿದ್ದ ಸಂದರ್ಭಗಳೇ ಇಲ್ಲ. ನಾನು ಕಣ್ಣೀರು ಬರಲ್ಲ ನನಗೆ. ಒಬ್ಬ ಕಲಾವಿದನಾಗಿ ಆದ್ರೂ ಅಷ್ಟೇ, ಒಬ್ಬ ರೈಟರ್ ಆಗಿ ಆದ್ರೂ ಅಷ್ಟೇ, ಒಬ್ಬ ಟೆಕ್ನಿಷಿಯನ್ ಆಗಿನೂ ಅಷ್ಟೇ. ಹೆಂಗ ನೋಡ್ತಾರ ಅಲ್ಲಿಂದ ಜನ? ನಮ್ಮಮ್ಮ ನಮ್ಮಪ್ಪ ಹೇಳ್ತಾರೆ ಈ ಕತೆನ. ನಮ್ ಕಷ್ಟನೇ ಕೊಡ್ಲಿಲ್ಲ ನಿನ್ ರಾತ್ರಿ ಎಲ್ಲ ನಿಮ್ಮ ಅಜ್ಜಿ ತಾತನ ಜೊತೆಗೆ ಬಸ್ ಸ್ಟ್ಯಾಂಡ್ ಎಲ್ಲ ಮಲಗ್ತಿದ್ದ ಅಂತ ಹೇಳ್ತಿದ್ರು. ಯಾವ ಇಲ್ಲಪ್ಪಿ, ದುಡ್ಡಿಗಾಗಿ ಪರದಾಡಿದೀವಿ. ದುಡ್ಡೇ ಇಲ್ಲ ಅಂದಾಗ ಉಪವಾಸ ಕುಂತೀವಿ. 3 ದಿನ ಉಪವಾಸ ಕೂತೀವೋ? 3 ದಿನ ಉಪವಾಸ ಕೂತು ಯಾರ ಫ್ರೆಂಡ್ ಮಚ್ಚ 3 ದಿನ ಊಟ ಮಾಡಿಲ್ಲ, ಊಟ ಕೊಡಿಸೋ ಅಂತ ಇಷ್ಟ ಆರಾಮಾಗಿ ಕೇಳಿ. ಬಿಕಾಸ್ ನಮಗೆ ಈ ಸಮಸ್ಯೆಗಳು ಯಾಕೆ ಅನ್ಸಲ್ಲ ಅಂದ್ರೆ ನಾವು ಹುಡ್ತಾನೆ ಕಷ್ಟಗಳನ್ನ ಅನ್ಭವಿಸ್ಕೊಂತ. ಹೆಂಗ ಕಳಿಯಲೋವ ಬಾಳನ್ನ ನಾನು ಮಸಣದ ಬಾದೆನ, ಮುಡಿಯಲಿ ಬಿತ್ತು ರಕ್ತ ಕಣ ಯಾಕುಟಿ ಶಾನು ಶಿವನನ್ನ.